ಅಥಣಿ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನದ ಪಕ್ಕ ಇರೋ ಗರಡಿ ಮನೆ ಅನೈತಿಕ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದೆ. ಕುಸ್ತಿ ಪೈಲ್ವಾನರು ತಾಲೀಮು ಮಾಡಬೇಕಿದ್ದ ಗರಡಿ ಮನೆಯಲ್ಲಿ ಪುಂಡ ಪೋಖರಿಗಳ ಅಡ್ಡೆಯಾಗಿರುವುದು ತೀವ್ರ ಟೀಕೆಗೆ ಗ್ರಾಸವಾಗಿದೆ. 2024-25ನೇ ಸಾಲಿನಲ್ಲಿ ನಿರ್ಮಾಣ ಮಾಡಿರೋ ಗರಡಿ ಮನೆಯಲ್ಲಿ ರಾಜಾರೋಷವಾಗಿ ಕಿಡಿಗೇಡಿಗಳು ಇಸ್ಪೀಟಾಡ್ತಾರೆ, ಸಾರಾಯಿ ಕುಡಿತಾರೆ. ಇದರಿಂದ ಇದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅಂತ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬರೋ ಭಕ್ತರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಇದು ಒಂದು ಗೋಳಾದರೆ ಅಧಿಕಾರಿಗಳು 100ಕ್ಕೆ 25% ಕೆಲಸ ಮಾಡಿ 75% ಸರ್ಕಾರದ ಹಣವನ್ನ ನುಂಗಿ ನೀರು ಕುಡಿದಿದ್ದಾರಂತೆ. ಇನ್ನು ಈ ಅಧಿಕಾರಿಗಳಿಗೆ ಎಷ್ಟು ತಿಂದರೂ ಕೂಡ ಸಾಕಾಗೋದಿಲ್ಲ ಬಿಡ್ರಿ. ಇದೇ ಗರಡಿ ಮನೆ ಸಮೀಪದಲ್ಲೇ ಕನ್ನಡ ಸರ್ಕಾರಿ ಶಾಲೆ ಇದೆ, ಅದರ ಪಕ್ಕದಲ್ಲೇ ರಂಗಮಂದಿರ ಇದೆ. ಅದರ ನಿರ್ಮಾಣದಲ್ಲೂ ಭಾರೀ ಹಗರಣ ನಡೆದಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಹೀಗೆ ಶಾಲೆಗೆ ಬರೋ ಮಕ್ಕಳು ಗರಡಿ ಮನೆಯಲ್ಲಿ ನಡೆಯುತ್ತಿರೋ ಅನೈತಿಕ ಚಟುವಟಿಕೆಗಳನ್ನ ನೋಡಿದ ಅವರು ಅದೇ ದಾರಿ ತುಳಿದ್ರೆ ಅವರ ಭವಿಷ್ಯ ಏನಾಗಬಾರದು. ಅಲ್ಲಿ ಅನಾಚಾರ ಮಾಡೋರಿಗೆ ಹೇಳವರು ಕೇಳವರು ಯಾರು ಇದ್ದಾರೋ ಇಲ್ಲವೋ. ಇನ್ನು ಪೊಲೀಸ್ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು, ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಿ ಇಸ್ಪೀಟ್ ಸಾರಾಯಿ ಕುಡಿಯೋ ಕಿಡಿಗೇಡಿಗಳಿಗೆ ಕೆಡ್ಡ ತೊಡಬೇಕು. ಅವ್ರನ್ನ ತಕ್ಷಣ ಬಂಧಿಸಿ ಇಲ್ಲಿನ ಅವ್ಯವಸ್ಥೆಯನ್ನ ಸರಿಪಡಿಸಬೇಕು. ಇಲ್ಲಿದ್ರೆ ಮುಂದೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ಇನ್ನು ಈ ವರದಿಯಿಂದಲಾದರೂ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸರು ಇಲ್ಲಿನ ಅವ್ಯವಸ್ಥೆಯನ್ನ ಸರಿಪಡಿಸ್ತಾರ ಅಂತ ಕಾದು ನೋಡಬೇಕಿದೆ.